ಈಗ ತಾವು ಮೊನ್ನೆಯಿಂದಲೇ ಹೇಳ್ತಾ ಇದ್ರಿ, ಈಗ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಅಂತ. ಮುಖ್ಯಮಂತ್ರಿಗಳ ಹೆಸರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಅಂತ ಏನ್ ಹೇಳಿದ್ರೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ. ಅವ್ರಿಗೆ ಹೇಳ್ಬೇಕು, ನಾವು ಮಾತೆತ್ತಿರ AICC ಹೇಳಿದ್ರು ಹೈಕಮಾಂಡ್ ಹೇಳಿದ್ರು ಅಂತ ಅಲ್ಲ, ಅವರು AICC ಹೈಕಮಾಂಡ್ ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ, ಅದು ಅವ್ರಿಗೂ ಇರಬೇಕು. ಮಾತೆತ್ತಿರ AICC ಹೇಳೋರ್ರಿ ಅಂತಾರೆ, AICC ಎಲ್ಲದಕ್ಕೂ ಹೇಳಕ್ ಬರ್ತಾರ? ಇವ್ರವ್ರ ಗಮನಕ್ಕೆ ತಗೊಂಡು ಹೋದ್ರೆ ಅವ್ರೇನೋ ಒಂದು ಅಭಿಪ್ರಾಯ ಸೂಚನೆ ಕೊಡ್ತಾರೆ, ನಾವು ಆ ಸೂಚನೆ ಅಂತ ನಡೀತೀವಿ, ಆ ಪ್ರಶ್ನೆ ಬೇರೆ. ಆದ್ರೆ ದುರ್ಬಳಕೆ ಯಾರ್ಯಾರಿಗೆ ಯಾವ್ಯಾವ್ದು ಅನುಕೂಲನೋ ಅವ್ರವ್ರು ಮಾಡ್ಕೊಳ್ತಾರೆ ರಾಜಕಾರಣದಲ್ಲಿ. ಅಂದ್ರೆ DK ಶಿವಕುಮಾರ್ AICC ಹೆಸರನ್ನ ಪದೇ ಪದೇ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪನ? ಹೌದು, ಆರೋಪ ಅಂತ ಅಲ್ಲ, ವಾಸ್ತವಾಂಶ. ಆರೋಪ ಅದು ಅನುಭವದ ಮೇಲೆ ವಾಸ್ತವವಾಗಿ ಅವರು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಮಾಡ್ಕೊತಾ ರಾಜಣ್ಣ ಅವರು CM ಹೇಳಿಕೆ ಮತ್ತೆ ಅಧ್ಯಕ್ಷರ ಸ್ಥಾನದ ಹೇಳಿಕೆ ವಿಚಾರಗಳನ್ನ ಪದೇ ಪದೇ ಹೇಳ್ತಾ ಪಕ್ಷದ ಶಿಸ್ತನ್ನ ಮೀರ್ತಾ ಇದ್ದಾರೆ ಅನ್ನುವಂತ. ನೋಡಿ, ಯಾರಿಂದ ನಾನು ಪಕ್ಷದ ಶಿಸ್ತಿನ ಪಾಠ ಕಲಿಬೇಕಾಗಿಲ್ಲ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ 50 ವರ್ಷ ಕೆಲಸ ಮಾಡಿದ್ದೀನಿ, ಇವರಿಗೆಲ್ಲ ಎಲ್ಲ ಸೀನಿಯರ್ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಒಪ್ಪಿರ್ತಕ್ಕಂಥವನು. ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿಯವರಿಗೂ, ಅಸಹಾಯಕರಿಗೆ ನ್ಯಾಯ ದೊರಕಿಸ್ಕೊಡುತ್ತೆ, ಎಲ್ರಿಗೂ ಅವಕಾಶ ಕೊಡುತ್ತೆ ಅಂತಕ್ಕಂಥದ್ದು ದೃಢವಾದಂಥ ನನಗೆ ನಂಬಿಕೆ. ವೀರಪ್ಪ ಮೊಯ್ಲಿ, ಖರ್ಗೆ, ಯಾರು ನಮ್ಮ ಧರ್ಮ್ ಸಿಂಗ್, ದೇವರಾಜ್ ಅರಸರು, ಬಂಗಾರಪ್ಪ, ಇಂಥವನ್ನೆಲ್ಲ ಮುಖ್ಯಮಂತ್ರಿ ಮಾಡುವಂತ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಷ್ಟೇ. ಏನು ಬಿಜೆಪಿನಲ್ಲಿ ಯಾವ್ದನ ಬೇರೆ ಸಮುದಾಯದವರಿಗೆ ಮುಖ್ಯಮಂತ್ರಿ ಮಾಡ್ತಾರ? ಮತ್ತೆ JDS ಅಲ್ಲಿ ಯಾವ್ದನ ಬೇರೆ ಸಮುದಾಯದವರು ಮುಖ್ಯಮಂತ್ರಿ ಮಾಡ್ತಾರೆ? ಅವರು ಸೀಮಿತವಾದಂತ ಗುರಿ ಅವ್ರದ್ದು. ಆದ್ರೆ ಇಲ್ಲಿ ಎಲ್ಲ ಸಮುದಾಯಕ್ಕೂ ನ್ಯಾಯ ದೊರಕಿಸ್ಕೊಡುವಂತ ಪಕ್ಷ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಆ ದೃಷ್ಟಿನಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನ ತುಂಬತಕ್ಕಂತ ಕೆಲಸವನ್ನ ನಿರಂತರವಾಗಿ ಹಿಂದೆಯಿಂದನೂ ಕೂಡ ಮಾಡ್ಕೊಂಡ್ ಬಂದಿದ್ವಿ, ಮುಂದೆನೂ ಕೂಡ ಮಾಡ್ತೇವೆ. ಏನ್ ಸರ್, ನಿಮಗೂ DK ಶಿವಕುಮಾರ್ ವೈಯಕ್ತಿಕವಾಗಿ ಏನಿಲ್ಲ, ನನಗೂ ಅವ್ರಿಗೆ ಇಲ್ಲ. ಯಾಕಂದ್ರೆ ಆಕ್ಚುಲಿ ಎಲ್ಲೋ ಒಂದು ಹಂತದಲ್ಲಿ ನೀವೇ ಪದೇ ಪದೇ ಮಾತಾಡ್ತಿದ್ರು ಹೊರತು ಬೇರೆ ಸಚಿವರಿಗಿಂತ ಹೆಚ್ಚಾಗಿ ಮಾತಾಡ್ತಿದ್ರಿ. ಏನ್ ಕಾರಣ ಏನು? ಅಟ್ಲೀಸ್ಟ್ ಒಂದು ಸ್ಪಷ್ಟ ಮಾಡ್ತೀನಿ, ವೈಯಕ್ತಿಕವಾಗಿ ನನಗೆ DK ಶಿವಕುಮಾರ್ ಅವ್ರ ಮೇಲೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಯಾವುದು ವಿಚಾರಗಳು ಬರ್ತವೆ, ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದಷ್ಟೇ. ಕೆಲವು ಅಂಶಗಳನ್ನು, ಈಗ ಪಕ್ಷ ಸಂಘಟನೆ ವಿಚಾರ ಬಂದ್ರೆ ಈಸ್ ಎ ಗುಡ್ ಆರ್ಗನೈಸರ್, ಅದನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ನಾನೇನು ಅವ್ರ ಮೇಲೆ ಅಸೂಯೆ ಏನಿಲ್ಲ, ನಾನೇನು ಅಸೂಯೆ ಪಟ್ಟು ನಾನೇನು ಮುಖ್ಯಮಂತ್ರಿ ಆಗ್ಬೇಕು ಅಂತಿದ್ದೀನ, ಏನೇನು ಇಲ್ಲ. ಆದ್ರೆ ಅವರು ಕೆಲವೊಮ್ಮೆ ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯ ಬರ್ತವೆ. ಆ ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯ ಬಂದಾಗ ನನ್ನ ಸ್ವಂತ ಅಭಿಪ್ರಾಯ ಏನಿದೆ ಹೇಳ್ತೀನಿ ಹೊರತು ಸರ್ಕಾರದ ಅಭಿಪ್ರಾಯನೂ ಅಲ್ಲ ಅದು, ಮತ್ತೆ ಯಾವುದೇ ಅಭಿಪ್ರಾಯ ಇಲ್ಲ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯಗಳು. ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ ತಾವು ಹೇಳ್ತೀರಿ ಸರ್, ಅದು ಪಕ್ಷ ಮತ್ತು ಸರ್ಕಾರದ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವಂತ ವಿಚಾರದಲ್ಲಿ ಹೈಕಮಾಂಡ್ ಪ್ರಭಾವ ಅಂದ್ರೆ ನೋಡಿ, ದುಷ್ಪರಿಣಾಮ ಸತ್ಪರಿಣಾಮ ಬೀರುವಂತ ಅಂಶಗಳನ್ನು ಹೇಳ್ತೀನಿ ನಾನು. ದುಷ್ಪರಿಣಾಮ ಬೀರುವಂತ ಕೆಲಸ ಬೀರಿಸುವಂತ ಅಂಶಗಳನ್ನು ಯಾವುದೂ ನಾನು ಪ್ರಸ್ತಾಪ ಮಾಡೋದಿಲ್ಲ. ನಾನು ಏನೇ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಪಕ್ಷದ ದೃಷ್ಟಿಯಿಂದ ಸರ್ಕಾರಕ್ಕಾಗಲಿ ಮತ್ತೆ ಸರ್ಕಾರನೂ ಸದೃಢ ಇರಬೇಕು, ಪಕ್ಷನೂ ಕೂಡ ಸದೃಢ ಆಗಬೇಕು ಅಂತಕ್ಕಂಥ ರೀತಿಯಲ್ಲಿ ಮಾತಾಡ್ತಿದ್ದೇವೆ ಹೊರತು ಪಕ್ಷವನ್ನ ನಾವು ಶಕ್ತಿಹೀನ ಮಾಡಬೇಕು, ಸರ್ಕಾರ ಅಭದ್ರತೆ ಮಾಡಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ನಾನು ಅಭಿಪ್ರಾಯ ವ್ಯಕ್ತಪಡಿಸೋದಿಲ್ಲ.